ಉರಗ ರಕ್ಷಣೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಯಾಕೆ ಪ್ರೇರೇಪಣೆ ಆಯ್ತು ಇದು ನಿಮಗೆ? ಆಕಸ್ಮಿಕವಾಗಿ ಒಂದು ನಾಗರಾವ್ ನಮ್ಮ ಶ್ರೀಮತಿಯವರು ಅಡಿಗೆ ಮಾಡಾಗ ಆ ಒಂದು ಹಾವಿನ ಶಬ್ದ ಕೇಳಿ ಏನೋ ಇಲ್ಲಿನೋ ಏನೋ ಇರ್ಬೇಕು ಅಂತ ಓಡಿಸೋದಕ್ಕೆ ಹೋಗಿದ್ದಾರೆ. ಅಲ್ಲಿ ನೋಡಿದ್ರೆ ನಾಗರಾವ್ ಎಡೆ ಎತ್ಕೊಂಡು ಅವಾಗ ಅಕ್ಕಿನ ಹಿಂದೆ ನಾನು ಮೈಸೂರಿನ ಸಂರಕ್ಷಕ ಸ್ನೇಕ್ ಶಾಮ್ ಅವ್ರ ಬಗ್ಗೆ ಸುಮಾರು ಪತ್ರಿಕೆಗಳಲ್ಲಿ ಓದಿದ್ದೆ. ತಕ್ಷಣ ನಾನು ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಅವ್ರಿಗೆ ಕರೆ ಮಾಡಿ ಏನು ಮನುಷ್ಯನಿಂದ ಅಷ್ಟೇ ಒಂದು ಕಡ್ಡಿ ಸಹಾಯದಿಂದ ಒಂದು ಚಿಕ್ಕದೊಂದು ನಾಗರಾವನ ಹಿಡಿದು ತಗೊಂಡೋಗ್ಬಿಟ್ಟೆ. ಅಲ್ಲಿಂದ ನಮ್ಮ ಒಂದು ಹಾವಿನ ಸಂರಕ್ಷಣೆ ಕೆಲಸ ಶುರು ಆಯ್ತು. ನಮಸ್ತೆ ವೀಕ್ಷಕರೇ, ಡಿಜಿಟಲ್ ಟಾಕ್ ಟೈಮ್ ಕನ್ನಡಗೆ ಸ್ವಾಗತ. ಇವತ್ತು ಈ ಟಾಕ್ ಟೈಮ್ ಕನ್ನಡದ ಮೊದಲ ಸಂದರ್ಶನ. ಯಾರು ಆ ಅತಿಥಿ, ಮೊದಲ ಸಂದರ್ಶನಕ್ಕೆ ಆಯ್ಕೆ ಮಾಡ್ಕೊಂಡಂಥ ಅತಿಥಿ ಯಾರು, ಅವ್ರನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿತ್ತು, ಎಲ್ಲವನ್ನು ಕೂಡ ಈ ಸಂದರ್ಶನ ತಿಳಿಸ್ತಾ ಹೋಗ್ತೀನಿ. ನಮ್ಮ ಜೊತೆ ಇದ್ದಾರೆ ಇವತ್ತು ಉರಗ ತಜ್ಞ ಸ್ನೇಕ್ ನಾಗೇಂದ್ರ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸ್ವಾಗತ ಸರ್. ಸರ್, ಈಗ ನೀವು ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡಿಕೊಳ್ಳಿ ಸರ್, ದಯವಿಟ್ಟು. ನನ್ನ ಹೆಸರು ನಾಗೇಂದ್ರ ಅಂತ. ನಾವು ಉರಗ ಸಂರಕ್ಷಕರು ಆಗಿರೋ ಕಾರಣ ಸ್ನೇಕ್ ನಾಗೇಂದ್ರ ಅಂತ ಕರೀತಾರೆ. ನಾವಿರೋದು ಮಾದನಹಳ್ಳಿ, ನೆಲಮಂಗಲ ಹತ್ರ ಇರೋ ಮಾದನಹಳ್ಳಿ ಕುದುರೆಗೆರೆ ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿ ಸುಮಾರು 15 ವರ್ಷದಿಂದ ವಾಸವಾಗಿದ್ದೀವಿ. ಈ ಉರಗ ರಕ್ಷಣೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಯಾಕೆ ಪ್ರೇರೇಪಣೆ ಆಯ್ತು ಇದು ನಿಮಗೆ? ಸರ್, ಏನಿಲ್ಲ, ನಾವು ಸುಮಾರು ಒಂದು 14 ವರ್ಷದ ಹಿಂದೆ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಇರ್ಬೇಕಾದ್ರೆ ಒಂದು ಆಕಸ್ಮಿಕವಾಗಿ ಒಂದು ನಾಗರಾವ್ ಬರುತ್ತೆ. ನಾಗರಾವ್ ಬಂದಾಗ ಅದು ಒಲೆಯಲ್ಲಿ ಮಲಗಿರುತ್ತೆ. ನಮ್ಮ ಶ್ರೀಮತಿಯವರು ಅಡಿಗೆ ಮಾಡಕ್ ಹೋದಾಗ ಆ ಒಂದು ಹಾವಿನ ಶಬ್ದ ಕೇಳಿ ಏನೋ ಇಲ್ಲಿನೋ ಏನೋ ಇರ್ಬೇಕು ಅಂತ ಓಡಿಸೋದಿಕ್ ಹೋಗಿದ್ದಾರೆ. ಅಲ್ಲಿ ನೋಡಿದ್ರೆ ನಾಗರಾವ್ ಎಡೆ ಎತ್ಕೊಂಡು ನಿಂತಿತ್ತು. ಅತ್ತ ಕಂಡ ತಕ್ಷಣ ನಮ್ಗೆ ಕರೆ ಮಾಡಿದ್ರು, ಹಿಂಗೆ ಮನೇಲಿ ಹಾವು ಬಂದ್ಬಿಟ್ಟಿದೆ, ಬೇಗ ಬನ್ನಿ ಅಂತ. ನಮ್ಗೆ ಅವಾಗ ಹಾವು ಅಂದ್ರೆ ಸಿಕ್ಕಾಬಟ್ಟೆ ಭಯ. ಏನು ಗೊತ್ತಿರ್ಲಿಲ್ಲ, ಯಾವ ರೀತಿ ಏನು ಅನ್ನೋದು ಗೊತ್ತಿರಲಿಲ್ಲ. ನಾವು ಒಳಗಡೆ ಹೋಗೋದಿಕ್ಕೆ, ಹಾವು ನೋಡೋದಿಕ್ಕೆ ತುಂಬಾ ಗಾಬರಿ ಆಗಿದ್ದು. ಅವಾಗ ಅಕ್ಕಿನ ಹಿಂದೆ ನಾನು ಮೈಸೂರಿನ ಸಂರಕ್ಷಕ ಸ್ನೇಕ್ ಶಾಮ್ ಅವ್ರ ಬಗ್ಗೆ ಸುಮಾರು ಪತ್ರಿಕೆಗಳಲ್ಲಿ ಓದಿದ್ದೆ, ವಿಡಿಯೋಗಳನ್ನ ನೋಡಿದ್ದೆ. ಆದ ಕಾರಣ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಮಡಿಕೊಂಡಿದ್ದೆ. ತಕ್ಷಣ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅವ್ರಿಗೆ ಕರೆ ಮಾಡಿದೆ, ಸರ್ ಹಿಂಗೆ ಬೆಂಗಳೂರು ನಮ್ಮ ಈ ಒಂದು ಮನೇಲಿ ಹಾವು ಬಂದ್ಬಿಟ್ಟಿದೆ ಅಂತ. ಏನು ಗಾಬರಿ ಪಡ್ಬೇಡ ಕಣೋ, ಮನುಷ್ಯನಿಂದ ಅಷ್ಟೇ ತೊಂದರೆ, ಹಾವಿಂದ ಏನು ತೊಂದರೆ ಇಲ್ಲ, ನನ್ಗೆ ಹೇಳ್ಕೊಡೋ ಐಡಿಯಾ ಆದ್ರೆ ನೀನೇ ಆರಾಮ್ಸೆ ಹಿಡಿಬೋದು ಅಂತ ಹೇಳಿದ್ರು. ಅವಾಗ ಸರ್, ನಮ್ಗೆ ನೋಡೋದಕ್ಕೆ ಭಯ ಆಗುತ್ತೆ, ಇನ್ನು ಹಿಡಿಯೋದಕ್ಕೆ ಎಲ್ಲಿ ಬಂತು ಅಂತ ನಾವು ಕೇಳಿದಾಗ 1-2 ವಿಡಿಯೋ ಕಳ್ಸಿದ್ರು, ಹೆಂಗ್ ಹಿಡಿಬೇಕು, ಏನು ಯಾವ ತರ ಅಂತ. ಅದಾದ್ಮೇಲೆ ನಾನು ಧೈರ್ಯ ತಗೊಂಡು ಸುಮಾರು 1 ಗಂಟೆ ಕಾಲ ಟೈಮ್ ತಗೊಂಡು ಒಂದು ಕಡ್ಡಿ ಸಹಾಯದಿಂದ ಒಂದು ಚಿಕ್ಕದೊಂದು ನಾಗರಾವನ ಹಿಡಿದು ತಗೊಂಡೋಗ್ಬಿಟ್ಟೆ. ಅಲ್ಲಿಂದ ನಮ್ಮ ಒಂದು ಹಾವಿನ ಸಂರಕ್ಷಣೆ ಕೆಲಸ ಶುರು ಆಯ್ತು. ಇದುವರೆಗೂ ಒಂದು 14 ವರ್ಷದಲ್ಲಿ ಸುಮಾರು 7,500 ಹಾವುಗಳನ್ನ ಸುರಕ್ಷಿತವಾಗಿ ಹಿಡಿದಿದ್ವಿ. ಇದು ಅಚಾನಕ್ ಆಗಿ ಬಂದಂತಹ ವಿದ್ಯೆ ನಮ್ಗೆ. ಅಂದ್ರೆ ಈಗ ಏಕಲವ್ಯ ಅವರು ದ್ರೋಣಾಚಾರ್ಯರ ಪ್ರತಿಮೆಯನ್ನ ಇಟ್ಟುಕೊಂಡು ಬಿಲ್ವಿದ್ಯೆಯನ್ನ ಕಲಿತಾರೆ. ಆ ರೀತಿ ನೀವು ಸ್ನೇಕ್ ಶಾಮ್ ಅವರ ಪತ್ರಿಕೆಗಳನ್ನ ಓದಿ, ಆರ್ಟಿಕಲ್ಗಳನ್ನ ಓದಿ, ಅವ್ರಿಗೆ ಕರೆ ಮಾಡಿ ಅವ್ರು ಹೇಳ್ಕೊಟ್ಟಿದ್ದ ಮಾರ್ಗದಲ್ಲಿ ಸ್ನೇಕ್ ರೆಸ್ಕ್ಯೂ ಮಾಡ್ತಕ್ಕಂಥದ್ದು ಕಲ್ತಿದ್ದೀರಾ ಅಂತ ಹೇಳ್ಬೋದಾ? ಹೌದು ಸರ್, ನಾವು ಅದು ಹೇಳಿದ್ಮೇಲೆ ವಿಡಿಯೋಸ್ ನೋಡಿದ್ಮೇಲೆ ನಮ್ಗೆ ಕ್ಯೂರಿಯಾಸಿಟಿ ಬಂತು. ಹೌದು, ಇಷ್ಟೇನಾ, ಹಾವು ಏನು ಮಾಡೋದಿಲ್ವಾ, ಅದಕ್ಕೆ ತೊಂದರೆ ಕೊಡದೇ ಇದ್ರೆ ನಮಗೂ ಏನು ಮಾಡೋದಿಲ್ಲ, ಸುಮ್ನೆ ಕೆಣಕ್ಬಾರ್ದು. ಅದಾದ್ಮೇಲೆ ಹಿಡಿದಾದ್ಮೇಲೆ ಸುಮಾರು ನಾನು ಅವ್ರು ಕರೆ ಮಾಡಿ 2 ದಿವಸ ಮೈಸೂರಿಗೆ ಅವ್ರ ಜೊತೆಲಿದ್ದಾಗ ಸುಮಾರು ಒಂದು 20-30 ಕರೆ ಬಂತು. ಎಲ್ಲಾ ಕಡೆ ಕರ್ಕೊಂಡೋಗಿ ಈ ರೀತಿ ಹಿಡಿಬೇಕು, ಈ ತರ ವಿಧಾನ ಎಲ್ಲ ಪ್ರತಿಯೊಂದು ನಮ್ಗೆ ಹೇಳಿದ್ರು. ಆಮೇಲೆ ಬರ್ದಿರ್ತಕ್ಕಂಥ ಒಂದು ಬುಕ್ನು ಕೊಟ್ರು, ಅದ್ರ ಬಗ್ಗೆ ಇರ್ತಕ್ಕಂಥ ಒಂದು CD ಕೊಟ್ರು. ಅದನ್ನ ಬಂದು ಮನೇಲಿ ಹಾಕೊಂಡು ಒಂದು 50 ಸತಿ ರಿಪೀಟ್. ಆಮೇಲೆ SLC ಎಕ್ಸಾಮಲ್ಲೂ ನಾವು ಅಷ್ಟೊಂದು ಓದಿಲ್ಲ, ಆ ರೀತಿ ಅವ್ರು ಕೊಟ್ಟಿರ್ತಕ್ಕಂಥ ಬುಕ್ ನ ತುಂಬಾ ಚೆನ್ನಾಗಿ ಓದಿ ಅದ್ರಲ್ಲಿ ಬರ್ದಂತ ಮೆಥಡ್, ಅದ್ರ ಹಾವಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ ನಾವು ತಲೆಯಲ್ಲಿ ಹಾಕೊಂಡು ನಂತರ ಯಶಸ್ವಿಯಾಗಿ ಹಾವಿನ ಒಂದು ಸಂರಕ್ಷಣೆ ಮಾಡ್ಕೊಂಡು ಹೋಗ್ತಾ ಇದೀವಿ. ನಾವ್ ಏನೇ ಒಂದು ಕಲ್ತಿದೀವಿ ಅಂದ್ರೆ ಸ್ನೇಕ್ ಶಾಮ್ ಅವರೇ ಅದಕ್ಕೆ ಕಾರಣ ಅಂತ ನಾವ್ ಹೇಳ್ತೀವಿ. ಅಲ್ಲ, ಗುರುಗಳು ಈಗ ಭಯ ಆಗ್ಲಿಲ್ವಾ ನಿಮಗೆ? ಅವ್ರಿಗೆ ವಿಡಿಯೋ ನೋಡ್ಕೊಂಡು ಆ ವಿಡಿಯೋ ಕಲ್ತ್ರು ಕೂಡ ಆ ಕ್ಷಣದಲ್ಲಿ ನಿಮ್ಗೆ ಏನಿಸ್ತು? ಫಸ್ಟ್ ಟೈಮ್ ಅವನ್ನ ಮುಟ್ಟಬೇಕಾದ್ರೆ ಏನಿಸ್ತು? ಭಯ ಆಗ್ಲಿಲ್ವಾ? ಸರ್, ಫಸ್ಟ್ ಟೈಮ್ ಏನ್ ಮಾಡ್ಬೇಕು ಅಂದ್ರೂ ಮನುಷ್ಯನ್ ಖಂಡಿತ ಭಯ ಇರುತ್ತೆ, ಗಾಬರಿ ಆಗುತ್ತೆ. ಭಯದಲ್ಲೇನೆ ಅದೇ ಹೇಳುದ್ನಲ್ಲ, ಇವಾಗ ನಾವು ಒಂದು ಜಸ್ಟ್ ಯಾವ್ದೋ ಒಂದು ಹಾವಿನ ಸಂರಕ್ಷಣೆಗೆ ಹೋದ್ರೆ ಸುಮಾರು 2-3 ನಿಮಿಷದಲ್ಲಿ ಹಿಡಿದು ಡಬ್ದಲ್ಲೋ ಅಥವಾ ಬ್ಯಾಗಲ್ಲೋ ಹಾಕೊಂಡ್ ಬರ್ತೀವಿ. ಅವತ್ತು ನಮ್ಗೆ ಭಯ, ಗಾಬರಿ ಏನು ಮಾಡ್ಲಿಕ್ಕೆ ಆಗಲ್ಲ. ಅವತ್ತು ಇಲ್ಲಿ ಲೋಕಲ್ ಸುಮಾರು ಒಂದು 2-3 ಜನಕ್ಕೆ ಕರೆ ಮಾಡಿದೆ. ಅವರೆಲ್ಲ ನಾವು ದೂರ ಇದೀವಿ, ದೇವನಹಳ್ಳಿ ಹೆಂಗೆ ಅಂದ್ರು. ಲಾಸ್ಟಿಗೆ ಅವರು ಕಳ್ಸಿರ್ತಕ್ಕಂಥ ವಿಡಿಯೋ ನೋಡಿ ಒಂದು ಕಡ್ಡಿ ಸಹಾಯದಿಂದ 1 ಗಂಟೆ ಭಯ, ಗಾಬರಿ, ಗಾಬರಿ ಜೊತೆಗೆ 1 ಗಂಟೆ ಭಯದಲ್ಲೇ ಒಂದು ಸಂರಕ್ಷಣೆ ಮಾಡಿದೆ. ಚಿಕ್ಕೊಂದು 1.5-2 ಅಡಿ ಉದ್ದದ ನಾಗರಾವ್. ಭಯ ಖಂಡಿತವಾಗ್ಲೂ ಇರುತ್ತೆ, ಆದ್ರೆ ಬೇರೆ ದಾರಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವೇ ಸಂರಕ್ಷಣೆ ಮಾಡಿ ತಗೊಂಡೋಗಿ ಬಿಟ್ಟು ಬಂದೆ ಸರ್. 14 ವರ್ಷದಿಂದ ಉರಗ ರಕ್ಷಣೆ ಮಾಡ್ತಾ ಇದ್ದೀರಿ. ಸುಮಾರು
ಒಂದು ಅಂದಾಜಿಗೆ ಎಷ್ಟು ಜಾತಿಯ ಹಾವುಗಳನ್ನ ಹಿಡಿದಿದ್ರೆ ಇದುವರೆಗೂ ರಕ್ಷಣೆ ಮಾಡಿದ್ದೀರಾ? ಸರ್ ನಾವು ನಮ್ಮ ಭಾರತದಲ್ಲಿ ಸುಮಾರು 280ರಿಂದ 300 ಜಾತಿ ಹಾವು ಸಿಗುತ್ತೆ. ಕರ್ನಾಟಕಕ್ಕೆ ಬಂದ್ರೆ ಸುಮಾರು 75ರಿಂದ 80 ಜಾತಿ ಹಾವು ಸಿಗುತ್ತೆ. ನಮ್ಮ ಬೆಂಗಳೂರಿಗೆ ಬಂದ್ರೆ ಸುಮಾರು ಒಂದು 28ರಿಂದ 30 ಜಾತಿ ಹಾವು ಸಿಗ್ಬೋದು. ಅದರಲ್ಲಿ ನಾವು ಸುತ್ತಮುತ್ತ ಹಿಡಿದಿರ್ತಕ್ಕಂಥ ಹಾವುಗಳು ಅಂದ್ರೆ ಒಂದು 20ರಿಂದ 25 ಜಾತಿಯ ಹಾವುಗಳನ್ನ ಹಿಡಿದಿದೀವಿ ಸರ್. ಈಗ ಮೊದಲ ಬಾರಿ ಹಾವನ್ನ ನೀವು ನಿಮ್ಮ ಮನೆ ರಕ್ಷಣೆ, ಫ್ಯಾಮಿಲಿ ರಕ್ಷಣೆಗೋಸ್ಕರ ಮಾಡಿದ್ರಿ, ಅದನ್ನ ಕಂಟಿನ್ಯೂ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮ್ಗೆ? ಕಂಟಿನ್ಯೂ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ಅಂದ್ರೆ, ಈಗ ಹಾವಿಂದ ಏನು ತೊಂದರೆ ಇಲ್ಲ. ಆದ್ರಿಂದ ನಾವು ಇವಾಗ ಹಾವಿನ ಸಂರಕ್ಷಣೆ ಮಾಡ್ತಾ ಹೋದ್ರೆ ಪರಿಸರಕ್ಕೆ ನಮ್ಮಿಂದ ಒಂದು ಕೊಡುಗೆ ಇರುತ್ತೆ, ಒಂದು ಕಾಳಜಿ ಇರುತ್ತೆ. ಮನುಷ್ಯನ್ಗೆ ಹೆಲ್ಪ್ ಮಾಡೋದ್ರಿಂದ ಏನಿಲ್ಲ, ಅಟ್ಲೀಸ್ಟ್ ಪ್ರಾಣಿ ಪಕ್ಷಿಗಳಿಗಾದ್ರೂ ತಮ್ಮ ಜೀವನ ಮುಡುಪಾಗಿಡೋಣ, ಪರಿಸರಕ್ಕೆ ನಮ್ಮ ಕಡೆಯಿಂದ ಏನಾದ್ರು ಒಂದು ಕೊಡುಗೆ ಕೊಡೋಣ ಅನ್ಬಿಟ್ಟು ಅದೇ ಒಂದು ವೃತ್ತಿಯನ್ನ ಮುಂದುವರ್ಸ್ಕೊಂಡು ಹೋದೋ ಸರ್.